ಹೆಲೋ ಎವ್ರಿವನ್, ದಿಸ್ ಈಸ್ ಆಶ್ ಆ್ಯಂಡ್ ಯು ಆರ್ ವಾಚಿಂಗ್ ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡಿನ ಫ್ಯಾಕ್ಟರೈಸೇಷನ್ ಲೆಸನ್ನಿನ ಎಕ್ಸಸೈಸ್ 12.1ಅಲ್ಲಿ ಸೆಕೆಂಡ್ ಮೇನಿಂದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೂವ್ ಆನ್ ಟು ದ ಸೆಕೆಂಡ್ ಮೇನ್. ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ನೋಡಿ, ಎಕ್ಸ್ಪ್ರೆಷನನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ನೀವು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಯಾವ ಥರ ಎಕ್ಸ್ಪ್ರೆಷನನ್ನು ಯಾವ ಥರ ಫ್ಯಾಕ್ಟರೈಸ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, 7x - 42 ಅನ್ನೋದು ಒಂದು ಎಕ್ಸ್ಪ್ರೆಷನನ್ನು, ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಪಾರ್ಟಲ್ಲಿ ನೀವು ಯಾವ ಥರ ಬರೀತೀರಾ ಅಂದರೆ, ಎಕ್ಸ್ಪ್ರೆಷನ್ ಕೊಟ್ಟಿರೋ ಎಕ್ಸ್ಪ್ರೆಷನ್ನ ಆ್ಯಸ್ ಯೂಶ್ವಲ್ ಬರೀತೀರಾ. 7x - 42 ಅಂತ ಹೇಳಿ ಆ್ಯಸ್ ಇಟ್ ಈಸ್ ಬರೀತೀರಾ. ಸೊ ಇದನ್ನು ನೀವು 7xನ ಫ್ಯಾಕ್ಟರ್ಸನ್ನು ಯಾವ ಥರ ಬರೀತೀರಾ ಅಂದರೆ, 7xನ್ನು 7 × x ಅಂತ ಹೇಳಿ ಬರೆದ್ರೆ 7x ಆಗುತ್ತೆ. -42ನ ಯಾವ ಥರ ಬರೀತೀರಾ ಅಂದರೆ, ಈ 42 ಮಲ್ಟಿಪಲ್ ಆಫ್ 7 ಹೌ ಮಚ್ ಆಫ್ 42, 7 6 42, 7 6 42 ಅಲ್ವಾ. ನೋಡಿ, 7xನ್ನು ಯಾವ ಥರ ಬರೆದ್ರಿ, 7 × x ಅಂತ ಬರೆದ್ರಿ, ಮೈನಸ್ ಇದೆ, ಸೊ ಮೈನಸ್. 42ನ ಯಾವ ಥರ ಬರೆದ್ರಿ, 7 6 42 ಅಂತ ಹೇಳಿ ಬರೆದ್ರಿ. ಎರಡರಲ್ಲೂ ಈ ಮತ್ತು ಈ ಟರ್ಮಲ್ಲಿ ಎರಡರಲ್ಲೂ ಏನು ಕಾಮನ್ ಇದೆ, ಇಲ್ಲಿ 7 ಇದೆ, ಇಲ್ಲಿ 7 ಇದೆ. ಸೊ ಈ 7ಅನ್ನು ನೀವು ಹೊರಗಡೆ ತೆಗೆದ್ರೆ 7 ಹೋದರೆ ಇಲ್ಲಿ ಏನು ಉಳೀತು, x ಉಳೀತು. ಸೊ ಈ 7ಅನ್ನು ಹೊರಗಡೆ ತೆಗೆದಿದ್ದೀರಾ ಆಲ್ರೆಡಿ. ಸೊ ಏನು ಉಳೀತು, ಇಲ್ಲಿ 6 ಉಳೀತು. ಬಟ್ ಇನ್ ಬಿಟ್ವೀನ್ x ಆ್ಯಂಡ್ 6 ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ದಿಸ್ ಈಸ್ ವಾಟ್ ದ ಫೈನಲ್ ಆನ್ಸರ್. ನೋಡಿ, ತುಂಬ ಈಸಿ ಇದೆ. ಏನು ಹೇಳಿದ್ದಾರೆ, ಫ್ಯಾಕ್ಟರೈಸ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್, ಕೊಟ್ಟಿರೋ ಎಕ್ಸ್ಪ್ರೆಷನನ್ನು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವೇನು ಮಾಡಿದ್ರಿ, ಫಸ್ಟು ಕೊಟ್ಟಿರೋವಂಥ ಟರ್ಮಿನ ಫ್ಯಾಕ್ಟರ್ಸನ್ನು ಬರ್ಕೊಂಡ್ರಿ. ಅದರಲ್ಲಿ ಕಾಮನ್ ಏನಿದೆ ಆ ಫ್ಯಾಕ್ಟರನ್ನು ಬ್ರ್ಯಾಕೆಟಿಂದ ಹೊರಗಡೆ ತೆಗೆದುಬಿಟ್ಟು ಉಳಿದಿರೋದನ್ನು ಬರೆದ್ರಿ. ಇದು ಏನಾಯಿತು, ಫ್ಯಾಕ್ಟರೈಸ್ಡ್ ಫಾರ್ಮ್ ಆಫ್ ಗಿವನ್ ಎಕ್ಸ್ಪ್ರೆಷನ್. ಸಿಮಿಲರ್ಲಿ ಅದೇ ಥರ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, 6p - 12q ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 6pನ ನೀವು ಯಾವ ಥರ ಬರೀತೀರಾ, 6 × p 6p, ಮೈನಸ್ ಇದೆ, ಮೈನಸ್ಸು ಸೊ 12 ಅಂದರೆ 6 2s 12 ಅಲ್ವಾ. ಸೊ 6 × 2 6 2s 12 ಆಯಿತು. ಇಲ್ಲೇನಿದೆ, q ಇದೆ, ಸೊ q-ಅನ್ನು ಆ್ಯಸ್ ಇಟ್ ಈಸ್ ಬರೆದ್ರಿ. ಸೊ ಇದು ನೋಡಿ, ಇದು ಒಂದು ಫ್ಯಾಕ್ಟರೈಸೇಷನ್ ಆಫ್ 6pನ ಇದನ್ನು ಬರೆದ್ರಿ. ಸೊ ಫ್ಯಾಕ್ಟರೈಸೇಷನ್ ಆಫ್ 12q ಅಂತಂದರೆ ಇದರದ್ದು ಫ್ಯಾಕ್ಟರ್ಸನ್ನು ಇಲ್ಲಿ ಬರೆದ್ರಿ. ಸೊ ಎರಡರಲ್ಲೂ ಏನು ಕಾಮನ್ ಇದೆ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಸೊ ಈ 6ಅನ್ನು ಕಾಮನ್ ತೆಗೆದ್ರೆ 6 ತೆಗೆದ್ರೆ ಇಲ್ಲೇನು ಉಳೀತು, ಫಸ್ಟು p ಉಳೀತು. ಸೊ ಮೈನಸ್ಸು ಇಲ್ಲಿ 6ಅನ್ನು ಆಲ್ರೆಡಿ ತೆಗೆದಿದ್ದೀರಾ, ಏನು ಉಳಿದಿದೆ ಇಲ್ಲಿ 2 × q ಉಳೀತಲ್ವಾ. ಸೊ ಇದನ್ನು ನೀವು ಯಾವ ಥರ ಬರೀತೀರಾ, 6 ಆಫ್ p - 2 × q ಈಸ್ ನಥಿಂಗ್ ಬಟ್ 2q. ನೋಡಿ, ತುಂಬ ಸಿಂಪಲ್ ಆಗಿದೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತಿದ್ದೀನಿ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಕ್ವಶನ್ ನಂಬರ್ 3 ಏನು ಹೇಳಿದ್ದಾರೆ, ಥರ್ಡ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 7a² + 14a ಅಂತ ಹೇಳಿ ಕೊಟ್ಟಿದ್ದಾರೆ. 7a² + 14a ಇದು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿ ಹೇಳಿದ್ದಾರೆ. ಸೊ ಯಾವ ಥರ ಬರೀತೀರಾ, ಅಗೇನು 7a² ಅಂತಂದರೆ ನೋಡಿ, 7 1s 7, 7 2s 14 ಅಲ್ವಾ. ಸೊ 7 ಟೇಬಲಲ್ಲಿ 14 ಬರ್ತಾ ಇದೆ. 7a² ಯಾವ ಥರ ಬರೀತೀರಾ ನೀವು, ಫಸ್ಟ್ ಇದನ್ನು ಯಾವ ಥರ ಬರೀತೀರಾ ಅಂದರೆ, 7 × a × a² 7, ಸೊ 7a² ಆಯ್ತಲ್ವಾ. ಸೊ ಏನು ಸೈನ್ ಇದೆ, ಪ್ಲಸ್ ಸೈನ್ ಇದೆ, ಸೊ ಪ್ಲಸ್ ಬರೀತೀರಾ. 14 ಅಂತಂದರೆ 7 2s 14, 7 2s 14 ಆಯಿತು. ಇಲ್ಲೇನು ಉಳೀತು, ಎ ಉಳಿದಿದೆ, ಇಂಟು ಎ ಅಂತ ಹೇಳಿ ಬರ್ಕಂದ್ರೆ ಇದೇನಾಯಿತು, 7 × 2 × a. ಇದು ಫಸ್ಟು ಟರ್ಮಿನ ಫ್ಯಾಕ್ಟರೈಸೇಷನ್, ಇದು ಸೆಕೆಂಡ್ ಟರ್ಮಿನ ಫ್ಯಾಕ್ಟರೈಸೇಷನ್ನು ಮಾಡ್ಕೊಂಡ್ರಿ. ಸೊ ಎರಡರಲ್ಲೂ ಏನು ಕಾಮನ್ ಇದೆ ನೋಡಿ, ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 7 ಇದೆ. ಸೊ 7ಅನ್ನು ಹೊರಗಡೆ ತೆಗೆದ್ರಿ. ಸೊ ಇಲ್ಲಿ ಏನು ಉಳೀತು, a × a, ಇಲ್ಲಿ 2 × a, ಮತ್ತು ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ, ಇಲ್ಲಿ ಏನಿದೆ, a ಇದೆ, ಇಲ್ಲಿನೂ a ಇದೆ, ಇಲ್ಲಿನೂ a ಇದೆ. ಎನ್ನು ಹೊರಗಡೆ ತೆಗೆದ್ರಿ. ಸೊ ಇದರಲ್ಲಿ 7a ತೆಗೆದ್ರಿ ಅಂದರೆ ಏನು ಉಳೀತು ನಿಮಗೆ, a ಉಳಿದಿದೆ, ಸೊ a ಬರಿತೀರಾ. ಸೊ ಏನು ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಇಲ್ಲಿ 7 ಮತ್ತು a ಆಲ್ರೆಡಿ ಹೊರಗಡೆ ತೆಗೆದಿದ್ದೀರಾ, ಏನು ಉಳಿದಿದೆ, ಇಲ್ಲಿ 2 ಉಳಿದಿದೆ, ಸೊ ಅದನ್ನು 2 ಅಂತ ಹೇಳಿ ಬರಿತೀರಾ. ಸೊ ಇದ್ರದ್ದು ಫ್ಯಾಕ್ಟರೈಸೇಷನ್ ಏನಾಯಿತು, ಫ್ಯಾಕ್ಟರೈಸ್ಡ್ ಫಾರ್ಮು 7a ಆಫ್ a + 2 ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 4 -16z ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ, -16z + 20z³ ಅಂತ ಹೇಳಿ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ಅಲ್ವಾ, -16z + 20z³ ಅಂತ ಹೇಳಿ ಕೊಟ್ಟರೆ, ಸೊ -16zನ್ನು ಫಸ್ಟ್ ಕನ್ಸಿಡರ್ ಮಾಡಿ. ಇದನ್ನು ನೀವು ಯಾವ ಥರ ಬರೀತೀರಾ ನೋಡಿ, 16 ಮತ್ತು 20 ಯಾವುದು ಸೇಮ್ ಟೇಬಲಲ್ಲಿ ಬರುತ್ತೆ ಅಂತ ಹೇಳಿ ಫಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ 16 ಯಾವ ಟೇಬಲಲ್ಲಿ ಬರುತ್ತೆ, 2 ಅಲ್ಲಿ ಬರುತ್ತೆ, ಎಸ್ 20 2 ಅಲ್ಲಿ ಬರುತ್ತೆ. ನೆಕ್ಸ್ಟ್ 16 3 ಅಲ್ಲಿ ಬರುತ್ತಾ, ಇಲ್ಲ, 20ನೂ ಬರೋದಿಲ್ಲ. ನೆಕ್ಸ್ಟ್ 4ಗೆ ಹೋದರೆ 4ಅಲ್ಲಿ
16 ಬರುತ್ತೆ ಮತ್ತು 20 ಬರುತ್ತೆ. ನೆಕ್ಸ್ಟು 5ಅಲ್ಲಿ 20 ಬರುತ್ತೆ, 16 ಬರೋದಿಲ್ಲ. ಸೊ ಗ್ರೇಟರ್ ನಂಬರ್ ಇಲ್ಲಿ 2 ಮತ್ತು 4ಅಲ್ಲಿ ಗ್ರೇಟರ್ ನಂಬರ್ ಯಾವುದು 4 ಆಗಿರೋದ್ರಿಂದ ಸೊ 4ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ 16ಅನ್ನು ನಾನು ಯಾವ ಥರ ಬರಿತೀನಿ ಅಂದರೆ 16 ಇಂಟು ಝಡ್ನ ಯಾವ ಥರ ಬರಿತೀನಿ, -4 ಇಂಟು 4 4 16 ಆಯಿತಾ. ಇಲ್ಲಿ ಏನು ಉಳಿದಿದೆ, ಝೆಡ್ ಉಳಿದಿದೆ, ಇಂಟು ಝೆಡ್ ಅಂತ ಹೇಳಿ ಬರ್ಕೊಂಡೆ. ಓಕೆನಾ. ಸೊ ಪ್ಲಸ್ ಇದೆ, ಪ್ಲಸ್ ಹಾಕಿದರೆ ಇಲ್ಲಿ 20ನ 4 how much 20, 4 5 20. ಸೊ 4 ಇಂಟು 5 4 5 20 ಆಯಿತು. ಅಗೇನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಝೆಡ್ ಕ್ಯೂಬ್ ಅಂದರೆ ಝೆಡ್ ಎಷ್ಟು ಸರಿ ಮಾಡಬೇಕು, ಮಲ್ಟಿಪ್ಲೈ 3 ಟೈಮ್ ಮಾಡಬೇಕು. ನೋಡಿ ಇದು ಫ್ಯಾಕ್ಟರೈಸೇಷನ್ ಮಾಡಿದ್ರಿ, ಈ ಟರ್ಮಿನ ಫ್ಯಾಕ್ಟರೈಸೇಷನ್ ಆಯಿತು, ಈ ಟರ್ಮಿಂದು ಫ್ಯಾಕ್ಟರೈಸೇಷನ್ ಮಾಡಿದ್ರಿ. ಸೊ ಇವಾಗ ಕಾಮನ್ ಫ್ಯಾಕ್ಟರ್ಸ್ ಯಾವುದಿದೆ ಅದನ್ನು ಹೊರಗಡೆ ತೆಗೆಯೋಣ. ಸೊ ನೋಡಿ ಇಲ್ಲಿ ಏನು 4 ಇದೆ, ಇಲ್ಲಿ 4 ಇದೆಯಾ, ಎಸ್ ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಈ 4ಅನ್ನು ನಾನು ಹೊರಗಡೆ ತೆಗಿತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಒಂದು 4ಅನ್ನು ನೀವು ಯಾವ್ದಾದ್ರು ಇನ್ನು 4ಅನ್ನು ಹೊರಗಡೆ ತೆಗೆದ್ರೂ ಕೂಡ ಈ ಮೈನಸ್ ಸೈನ್ ಇಲ್ಲೇ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ 4ಅನ್ನು ಹೊರಗಡೆ ತೆಗೆದ್ವಿ, ಇಲ್ಲಿ 4ಅನ್ನು ತೆಗೆದ್ವಿ. ಸೊ ಈ 4 ಹೋಯಿತು, ಹೊರಗಡೆ ತೆಗೆದ್ವಿ. ಮತ್ತೇನು ಕಾಮನ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಸೊ ತೆಗಿಯೋಕ್ಕೆ ಬರೋದಿಲ್ಲ. ಇಲ್ಲಿ ಝೆಡ್ ಇದೆ, ಇಲ್ಲಿ ಝೆಡ್ ಇದೆ. ನೋಡಿ ಇಲ್ಲಿ ಒಂದು ಝೆಡ್ ಇದೆ, ಇಲ್ಲಿ ಒಂದು ಝೆಡ್ ಇದೆ. ಝೆಡ್ಡನ್ನು ಹೊರಗಡೆ ತೆಗೆದ್ರೆ ನೋಡಿ ಮತ್ತೆ ಬೇರೆ ಯಾವುದು ತೆಗಿಯೋಕ್ಕೆ ಬರೋದಿಲ್ಲ ಕಾಮನ್ನು. ಸೊ ಇಲ್ಲಿ ಏನು ಉಳಿತು, -4 ಉಳಿತು. ಸೊ -4 ಬರೆದ್ರೆ ಇಲ್ಲಿ 4 ಮತ್ತು ಝೆಡ್ ಆಲ್ರೆಡಿ ಹೊರಗಡೆ ತೆಗೆದಿದ್ದೀರಾ. ಸೊ -4 ಮಾತ್ರ ಉಳಿತು. ಇಲ್ಲಿ ಏನು ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಸೊ ಪ್ಲಸ್ ಇಲ್ಲಿ ಏನಿದೆ ನೋಡಿ, 5 ಇದೆ. ಈ 4 ಮತ್ತು ಈ ಝೆಡ್ಡನ್ನು ಹೊರಗಡೆ ಆಲ್ರೆಡಿ ತೆಗೆದಿದ್ದೀವಿ. ಏನು ಉಳಿತು, 5 ಉಳಿತು, ಇಂಟು ಏನು ಉಳಿತು ಇಲ್ಲಿ ಝೆಡ್ ಇಂಟು ಝೆಡ್ ಅಲ್ವಾ. ಸೊ ಝೆಡ್ ಇಂಟು ಝೆಡ್. ಸೊ ಒಂದು ಝೆಡ್ಡನ್ನು ಹೊರಗಡೆ ತೆಗ್ದೀವಿ. ಇನ್ನು ಎಷ್ಟು ಝೆಡ್ ಉಳಿತು ಇಲ್ಲಿ, 2 ಝೆಡ್ ಇಂಟು ಝೆಡ್. ಸೊ ಏನಾಯಿತು ಇಲ್ಲಿ 4 ಝೆಡ್ ತೆಗೆದ್ರೆ -4 + 5 ಆಫ್ ಝೆಡ್ ಇಂಟು ಝೆಡ್ ಏನಾಯಿತು, ಝೆಡ್ ಸ್ಕ್ವೇರ್ ಆಯಿತು. ಗೊತ್ತಾಗ್ತಿದೆ ಅಲ್ವಾ. ಸೊ ಸಾರಿ, ಇಲ್ಲಿ ನೋಡಿ ಝೆಡ್ ಕ್ಯೂಬ್ ಅಂದರೆ ಝೆಡ್ ಇಂಟು ಝೆಡ್. 20ನ ಏನಂತ ಬರೆದ್ವಿ, 5 4 20. ಈ 16ಅನ್ನು 4 4 16 ಬರೆದ್ವಿ, ಝೆಡ್ ಇದೆ ಝೆಡ್. ಸೊ ಕಾಮನ್ ಏನಿದೆ, ಇಲ್ಲಿಂದ 4 ಝೆಡ್ ಇದೆ, ಇಲ್ಲಿನೂ 4 ಝೆಡ್ ಇದೆ. ಅದನ್ನು ತೆಗೆದ್ರೆ ಇಲ್ಲೇನು ಉಳಿತು, -4 ಉಳಿತು. ಇಲ್ಲಿ ಪ್ಲಸ್ 5 ಇಂಟು ಝೆಡ್ ಅಂದರೆ 5z². ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ಫಿಫ್ತ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ 20l² m + 30al m ಅಂತ ಹೇಳಿ ಕೊಟ್ಟಿದ್ದಾರೆ. 20l² m + 30al m ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ನೀವು ಫಸ್ಟ್ ಇದು ಟರ್ಮನ್ನು ಕನ್ಸಿಡರ್ ಮಾಡ್ಕೊಳ್ಳಿ. 20l² m ಅಂದರೆ ಈ 20 ಮತ್ತು 30 ಯಾವುದು ಮಲ್ಟಿಪಲ್ ಆಗಿರುತ್ತೆ, ಗ್ರೇಟರ್ ನಂಬರ್ ಅಂದರೆ 10ನ ಮಲ್ಟಿಪಲ್ ಅಂತ ತಗೊಂಡ್ರೆ 10 2s 20. ಸೊ l² ನೀವು ಯಾವ ಥರ ಬರಿತೀರಾ, l ಇಂಟು m ಅಂತ ಹೇಳಿ ಬರಿತೀರಾ. ಓಕೆನಾ. ನೆಕ್ಸ್ಟ್ 30ನ ಯಾವ ಥರ ಬರಿತೀರಾ ನೋಡಿ, 10 3s 30. ಓಕೆನಾ. 10 3s 30 ಇಂಟು a ಇಂಟು ಎಲ್ ಇಂಟು ಎಮ್ ಅಲ್ವಾ. ಸೊ ಇವೆರಡರ ಮಧ್ಯ ಸೈನ್ ಏನಿದೆ, ಪ್ಲಸ್ ಸೈನ್ ಇದೆ. ಸೊ ನೋಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, 10 ಕಾಮನ್ ಇದೆ ಎರಡರಲ್ಲೂ. 10ಅನ್ನು ಹೊರಗಡೆ ತೆಗಿತೀನಿ. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ ಎಲ್ಲಿದೆ, ಇಲ್ಲಿ ಎಲ್ಲಿದೆ, ಎಲ್ಲನ್ನು ಕಾಮನ್ ತೆಗಿಬೋದು. ನೆಕ್ಸ್ಟ್ ಎಮ್ಮನ್ನು ಕಾಮನ್ ತೆಗಿಬೋದು. ಸೊ ನಾನು ಇದರಲ್ಲಿ 10 ಇಂಟು ಎಲ್ ಇಂಟು ಎಮ್ ಅಂತ ಕಾಮನ್ ತೆಗೆದ್ರೆ ಸೊ ಇದೇನಾಗುತ್ತೆ, 10l m ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಸೊ 10l m ಹೋದರೆ 10l m ಅನ್ನು ಹೊರಗಡೆ ತೆಗೆದಿದ್ದೀನಿ. ಸೊ ಫಸ್ಟಲ್ಲಿ ಏನು ಉಳಿತು ನಿಮಗೆ, ಇಲ್ಲಿ 2l ಉಳಿತು, 2 ಇಂಟು ಎಲ್ ಉಳಿತು. ಸೊ ಎರಡರ ಮಧ್ಯೆ ಏನು ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ. ಸೊ ಪ್ಲಸ್ಸು. ಸೆಕೆಂಡಲ್ಲಿ ಏನು ಉಳಿದಿದೆ, ಇಲ್ಲಿ 3 ಇಂಟು ಎ ಉಳಿದಿದೆ ಅಲ್ವಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 10l m ಅನ್ನು ನಾನು ತೆಗೆದೆ ಅಂತಂದರೆ 2 ಇಂಟು ಎಲ್ ಏನಾಯಿತು, 2l + 3 ಇಂಟು ಎ ಏನಾಯಿತು, 3a ಆಯಿತು. ಇದೇನಾಗಿರುತ್ತೆ, ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 6. ನೋಡಿ ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ, 6th ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 5x² y ಕೊಟ್ಟಿದ್ದಾರೆ. 5x² y ಕೊಟ್ಟಿದ್ದಾರೆ, -15xy² ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ನು ಇದರಲ್ಲಿ ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿ ಅಂತ ಹೇಳಿದ್ದಾರೆ. ಕಾಮನ್ ಟರ್ಮ್ಸನ್ನು ತೆಗೆದುಬಿಟ್ಟು ಫ್ಯಾಕ್ಟರೈಸ್ ಮಾಡಬೇಕು. ಅಗೇನ್ ನೋಡಿ ಇಲ್ಲಿ 5 ಇದೆ, 15 ಇದೆ ಅಂದರೆ ಇದು ಮಲ್ಟಿಪಲ್ ಆಫ್ 5 ಅಂತ ಹೇಳಿ ಬರಿಬೋದಲ್ವಾ. ಸೊ 5 ಇಂಟು x² ಯಾವ ಥರ ಬರಿತೀರಾ ನೀವು, x ಇಂಟು ಎಕ್ಸ್ ಅಂತ ಹೇಳಿ ಬರಿತೀರಾ. y ಕೊಟ್ಟಿದ್ದಾರೆ, ಸೊ y ಬರಿತೀರಾ. ಇಲ್ಲಿ ಏನಿದೆ, ಮೈನಸ್ ಇದೆ, ಸೊ ಇಲ್ಲಿ ಮೈನಸ್ಸು. ಸೊ 15ಅನ್ನು ನೀವೇನಂತ ಬರಿತೀರಾ ನೋಡಿ, 15ಅನ್ನು 5 3s 15 ಅಂತ ಹೇಳಿ ಬರಿತೀರಾ. ಸೊ ಎಕ್ಸ್ ಇದೆ,
ಎಕ್ಸು ಇಂಟು ವೈ ಅಂತ. ವೈ ಸ್ಕ್ವೇರ್ ಅಂದರೆ ವೈ ಇಂಟು ವೈ ಅಲ್ವಾ. ಸೊ ಎರಡರಲ್ಲೂ ಏನು ಕಾಮನ್ ಇದೆ ನೋಡಿ, ಎರಡರಲ್ಲೂ ಇಲ್ಲಿ 5 ಕಾಮನ್ ಇದೆ ಅಲ್ವಾ. ನೆಕ್ಸ್ಟ್ ಏನು ಕಾಮನ್ ಇದೆ, ಎರಡರಲ್ಲೂ ಎಕ್ಸ್ ಕಾಮನ್ ಇದೆ ಮತ್ತು ಎರಡರಲ್ಲೂ ವೈ ಕಾಮನ್ ಇದೆ ಅಲ್ವಾ. ಸೊ ಇದನ್ನು ನೀವು ಕಾಮನ್ ಇರೋದನ್ನು ತೆಗೆದ್ರೆ ಸೊ 5 ಬರುತ್ತೆ, ಇಂಟು ಎಕ್ಸ್ ಬರುತ್ತೆ, ಇಂಟು ವೈ ಬರುತ್ತೆ. ಸೊ ಏನಾಯಿತು, ಇದು 5xy. ಇದೇನಾಯಿತು, ಓನ್ಲಿ ಕಾಮನ್ ಟರ್ಮ್ಸನ್ನು ಮಾತ್ರ ತೆಗೆದಿದ್ದೀವಿ ನಾವು. ಇದು ಕಾಮನ್ ಟರ್ಮನ್ನು ನಾವು ಹೊರಗಡೆ ತೆಗೆದ್ರೆ, ಸೊ ನೋಡಿ ಇದನ್ನು ಕಾಮನ್ ಇರೋದನ್ನು ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳೀತು ನಮಗೆ, ಒಂದು ಎಕ್ಸ್ ಉಳಿತಲ್ವಾ. ಸೊ ಎಕ್ಸನ್ನು ಬರಿತೀವಿ. ಇಲ್ಲಿ ಸೆಕೆಂಡ್ ಟರ್ಮಲ್ಲಿ ಏನು ಉಳಿದಿದೆ, ಇಲ್ಲೇನಿದೆ ಮೈನಸ್ ಇದೆ, ಸೊ ಮೈನಸ್ಸು. ಇಲ್ಲೇನಿದೆ 3 ಮತ್ತು ಇನ್ನು ಏನಿದೆ ವೈ ಇದೆ. ಸೊ 3 ಮತ್ತು ವೈ ಉಳಿದಿದೆ. ಸೊ ಇದ್ರದ್ದು ಫ್ಯಾಕ್ಟರೈಸ್ಡ್ ಫಾರ್ಮ್ ಏನಾಗಿರುತ್ತೆ, 5xy ನೀವು ತೆಗೆದ್ರೆ ಎಕ್ಸ್ ಮೈನಸ್ 3y ಉಳಿದಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 7. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 7ಅಲ್ಲಿ ಯಾವುದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ನೋಡಿ, ಚೆಕ್ಔಟ್ ಮಾಡ್ಕೊಳ್ಳಿ. 10a ಸ್ಕ್ವಯರ್ ಮೈನಸ್ 15b ಸ್ಕ್ವಯರ್ ಪ್ಲಸ್ 20c ಸ್ಕ್ವಯರ್ ಅಂತೇಳಿ ಹೇಳಿದ್ದಾರೆ. 10a ಸ್ಕ್ವಯರ್ ಮೈನಸ್ 15b ಸ್ಕ್ವಯರ್ ಪ್ಲಸ್ 20c ಸ್ಕ್ವಯರ್. ನೋಡಿ ಎಲ್ಲದನ್ನು ನಿಮಗೆ ಆಲ್ರೆಡಿ ಇಲ್ಲೇ ಗೊತ್ತಾಗ್ತಾ ಇದೆ ಯಾವುದು ಮಲ್ಟಿಪಲ್ ಇದೆ. ಇಲ್ಲಿ 10 ಇದೆ, ಇಲ್ಲಿ 20 ಇದೆ, ಇಲ್ಲಿ 15 ಇದೆ ಅಂದರೆ ನೀವು ಮಲ್ಟಿಪಲ್ ಆಫ್ 10 ತಗೊಳ್ಳೋಕ್ಕೆ ಬರೋದಿಲ್ಲ. ಸೊ ಮಲ್ಟಿಪಲ್ ಆಫ್ 5 ತಗೊಳ್ತಾ ಹೋದರೆ ನೋಡಿ, ಇಲ್ಲಿ 10a ಸ್ಕ್ವಯರನ್ನು ನಾನು ಯಾವ ಥರ ಬರಿತೀನಿ ಅಂದರೆ 5 2s 10 ಇಂಟು a ಸ್ಕ್ವಯರ್ ಅಂದರೆ a ಇಂಟು a ಅಂತ ಹೇಳಿ ಬರಿಬೋದು. ಸೊ ಮೈನಸ್ 15b ಸ್ಕ್ವಯರನ್ನು ಏನು ಬರಿತೀನಿ ಅಂದರೆ -5 5 3s 15 ಇಂಟು ಬಿ ಇದೆ ಅಲ್ವಾ. ಸೊ ಅಗೇನ್ 20c ಸ್ಕ್ವಯರನ್ನು ನಾನು ಯಾವ ಥರ ಬರಿಬೋದು ಅಂದರೆ 5 4s 20 ಇಂಟು ಸಿ. ನೋಡಿ ಇಲ್ಲಿ ನಿಮಗೆ ಕಾನ್ಸ್ಟೆಂಟ್ಸ್ ಮಾತ್ರ ಸೇಮ್ ಇದೆ, ವೇರಿಯೇಬಲ್ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ, ಯಾವುದು ಬರೋದಿಲ್ಲ. ಸೊ ಕಾಮನ್ ಎಲ್ಲದರಲ್ಲೂ ಕಾಮನ್ ಏನಿದೆ, ಇಲ್ಲಿ ಓನ್ಲಿ 5 ಮಾತ್ರ ಕಾಮನ್ ಆಗಿದೆ. ಸೊ ಮೂರಲ್ಲೂ ನಿಮಗೆ ಕಾಮನ್ ತೆಗಿಯೋಕ್ಕೆ ಬರೋದು ಯಾವುದು, 5. ಸೊ ಇಲ್ಲಿ ನೀವು ಇದಕ್ಕೆ 5ಅನ್ನು ಕಾಮನ್ ತೆಗೆದ್ರಿ ಅಂದರೆ ನೋಡಿ, ಫಸ್ಟ್ ಟರ್ಮಲ್ಲಿ 5ಅನ್ನು ತೆಗೆದ್ರೆ ನಿಮಗೆ ಏನು ಉಳಿತು, ಇಲ್ಲಿ 2 ಇಂಟು ಎ ಅಂತ ಅಂದರೆ ಏನಾಯಿತು, ಇಲ್ಲಿ 2a ಸ್ಕ್ವಯರ್ ಆಯಿತು. ಸೊ ಇಲ್ಲೇನಿದೆ ಸೈನು ಮೈನಸ್ ಇದೆ, ಮೈನಸ್ ತೆಗೆದ್ರೆ ಇಲ್ಲೇನಿದೆ 3 ಇಂಟು ಬಿ ಅಂತಂದರೆ ಏನಾಯಿತು, 3b ಸ್ಕ್ವಯರ್ ಆಯಿತು. ಇಲ್ಲೇನಿದೆ ಪ್ಲಸ್ ಇದೆ, ಸೊ ಪ್ಲಸ್ಸು. ಇಲ್ಲಿ 4 ಇಂಟು ಸಿ ಅಂತಂದರೆ ಇದೇನಾಯಿತು 4c ಸ್ಕ್ವಯರ್. ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 8 ನೋಡಿ. -4a ಸ್ಕ್ವಯರ್ ಪ್ಲಸ್ 4ab ಮೈನಸ್ 4ca ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 8 ಏನು ಕೊಟ್ಟಿದ್ದಾರೆ, -4a ಸ್ಕ್ವಯರ್ ಪ್ಲಸ್ 4ab ಮೈನಸ್ 4ca ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೀವು -4 ನೋಡಿ ಎಲ್ಲದರಲ್ಲೂ 4, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಸೊ ನಾವು ಇದನ್ನು ಯಾವ ಥರ ಬರ್ಕೊಳ್ತೀವಿ ಅಂತಂದರೆ ಈಸ್ ಈಕ್ವಲ್ಸ್ ಟು ಮೈನಸ್ ಇಲ್ಲಿ 4 ಇರೋದ್ರಿಂದ ಸೊ 4ಅನ್ನು ಹೊರಗಡೆ ತೆಗೆದ್ರೆ, ನಾವು 4ಅನ್ನು ಹೊರಗಡೆ ತೆಗೆದ್ರೆ ಇಲ್ಲಿ ಏನು ಉಳಿತು ನಮಗೆ, -a ಸ್ಕ್ವಯರ್ ಉಳಿತು, ಇಲ್ಲಿ ಪ್ಲಸ್ ab ಉಳಿತು, ಅಗೇನ್ ಇಲ್ಲಿ -ca ಉಳಿತು ಅಲ್ವಾ. ಬರೀ ಕಾನ್ಸ್ಟೆಂಟ್ಸನ್ನು ಮಾತ್ರ ಹೊರಗಡೆ ತೆಗೆದಿದ್ದೀನಿ ನಾನು. ಸೊ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ 4ಅನ್ನು ಹೊರಗಡೆ ತೆಗೆದಿದ್ದೀನಲ್ವಾ, ಈ -a ಸ್ಕ್ವೇರನ್ನು ನಾವೇನಂತ ಬರಿಬೋದು, a ಇಂಟು a ಅಂತ ಹೇಳಿ ಬರಿಬೋದಲ್ವಾ. ಸೊ ಇದನ್ನು ab ಯಾವ ಥರ ಬರಿತೀವಿ, a ಇಂಟು b ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ -c ಇಂಟು a ಅಂತ ಹೇಳಿ ಬರೆದ್ರೆ ಅಗೇನ್ ಇಲ್ಲಿನೂ a ಇದೆ, ಇಲ್ಲಿನೂ a ಇದೆ, ಇಲ್ಲಿನೂ a ಇದೆ. ನೋಡಿ ಈ ಎ ಹೊರಗಡೆ ತೆಗೆದ್ರೆ ಇಲ್ಲೇನಾಯಿತು 4a ಆಯಿತು. 4a ಹೊರಗಡೆ ಹೋದರೆ ಇಲ್ಲೇನು ಉಳಿತು, ಈ ಎ ಆಲ್ರೆಡಿ ಹೊರಗಡೆ ತೆಗೆದ್ರೆ ಇಲ್ಲಿ -a ಉಳಿತು. ಇಲ್ಲಿ a ತೆಗೆದಿದ್ದೀವಿ, ಇಲ್ಲೇನು ಉಳಿದಿದೆ ಪ್ಲಸ್ ಇದೆ, ಸೊ ಪ್ಲಸ್ ಇಲ್ಲೇನು ಉಳಿತು b ಉಳಿತು, ಇಲ್ಲಿ ಮೈನಸ್ ಇದೆ -c. ಸೊ ಫೈನಲ್ ಆನ್ಸರ್ ಏನಾಗಿರುತ್ತೆ, 4a ಆಫ್ ಬ್ರ್ಯಾಕೆಟ್ -a ಪ್ಲಸ್ b ಆ್ಯಂಡ್ -c ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ಏನು ಹೇಳಿದ್ದಾರೆ, ಎಕ್ಸ್ ಸ್ಕ್ವಯರ್ y z ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ z ಪ್ಲಸ್ ಎಕ್ಸ್ ವೈ ಝೆಡ್ ಸ್ಕ್ವಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ ಸ್ಕ್ವಯರ್ ವೈ ಝೆಡ್ ಪ್ಲಸ್ ಎಕ್ಸ್ ವೈ ಸ್ಕ್ವಯರ್ ಝೆಡ್ ಪ್ಲಸ್ ಎಕ್ಸ್ ವೈ ಝೆಡ್ ಸ್ಕ್ವಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಡಿ ಆ ಸೊಲ್ಯೂಷನಲ್ಲಿ ಯಾವ ಥರ ಬರೀತೀರಾ ಅಂದರೆ ಫ್ಯಾಕ್ಟರೈಸ್ ಮಾಡಿ ಟರ್ಮನ್ನು ಎಕ್ಸ್ ಸ್ಕ್ವಯರ್ ವೈ ಝೆಡ್ಡನ್ನು ನೀವು ಯಾವ ಥರ ಬರಿಬೋದು ಅಂದರೆ ಎಕ್ಸ್ ಸ್ಕ್ವಯರ್ ಅಂತಂದರೆ
ಎಕ್ಸ್ ಇಂಟು ಎಕ್ಸ್ ಅಲ್ವಾ, ಇಂಟು ವೈ ಇಂಟು ಝೆಡ್ ಇದಾಯಿತು. ನೆಕ್ಸ್ಟ್ ಒನ್ ನೋಡಿ, ಎಕ್ಸು ವೈ ಸ್ಕ್ವೇರ್ ಝೆಡ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸು ಒನ್ ಟೈಮ್ ಇದೆ, ವೈ ಸ್ಕ್ವೇರ್ ಅಂದರೆ ವೈ ಇಂಟು ವೈ ಇಂಟು ಝೆಡ್. ನೆಕ್ಸ್ಟು ಎಕ್ಸ್ ವೈ ಝೆಡ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ವೈ ಇಂಟು ಝೆಡ್ ಇಂಟು ಝೆಡ್. ಸೊ ಇವು ಈ ಥರ ಫ್ಯಾಕ್ಟರೈಸ್ ಫಾರ್ಮ್ ನೀವು ಟರ್ಮ್ಸನ್ನು ಫ್ಯಾಕ್ಟರೈಸ್ ಮಾಡಿ ಬರೆದಾಗ ಈ ಥರ ಆಯಿತು ನೋಡಿ. ಇಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಸೊ ಇಲ್ಲಿ ಏನಿದೆ, ವೈ 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 ಇದೆ. ಸೊ ಇಲ್ಲೇನಿದೆ, ಝೆಡ್ ಝೆಡ್ ಝೆಡ್. ಸೊ ಎಕ್ಸ್ ವೈ ಝೆಡ್ ಅನ್ನು ನೀವು ಕಾಮನ್ ತೆಗಿಬೋದಲ್ವಾ. ಸೊ ಎಕ್ಸ್ ಸ್ಕ್ವೇರ್ ವೈ ಝೆಡ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ಎಕ್ಸ್ ವೈ ಝೆಡ್ ಸ್ಕ್ವೇರನ್ನು ನೀವು ಫ್ಯಾಕ್ಟರೈಸ್ ಫಾರ್ಮ್ ಯಾವ ಥರ ಬರಿಬೋದು ಅಂತಂದರೆ, ಇಲ್ಲಿ ಎಕ್ಸ್ ಕಾಮನ್ ಇದೆ, ಮೂರರಲ್ಲೂ ಎಕ್ಸ್ ಇದೆ, ಮೂರರಲ್ಲೂ ವೈ ಇದೆ, ಮೂರರಲ್ಲೂ ಝೆಡ್ ಇದೆ. ಅಂದರೆ ಎಕ್ಸು ವೈ ಝೆಡ್ಡನ್ನು ಹೊರಗಡೆ ತೆಗೆದ್ರೆ ಅಂದರೆ ನೋಡಿ, ಈ ಟರ್ಮಲ್ಲಿ ಏನು ಉಳಿತು, ಎಕ್ಸ್ ವೈ ಝೆಡ್ ತೆಗೆದಿರಾ, ಏನು ಉಳಿತು, ಎಕ್ಸ್ ಉಳಿತು. ಸೊ ಎಕ್ಸ್, ಸೊ ಇಲ್ಲೇನಿದೆ, ಪ್ಲಸ್ ಇದೆ, ಸೊ ಪ್ಲಸ್. ನೆಕ್ಸ್ಟ್ ಇದರಲ್ಲಿ ಎಕ್ಸ್ ಹೋಗಿದೆ, ಇಲ್ಲಿ ವೈ ಹೋಗಿದೆ, ಇಲ್ಲಿ ಝೆಡ್ ಹೋಗಿದೆ, ಅಂದರೆ ಇಲ್ಲಿ ಏನು ಉಳಿತು, ವೈ ಉಳಿತು. ಸೊ ವೈ. ನೆಕ್ಸ್ಟ್ ಏನು ಸೈನ್ ಇದೆ, ಪ್ಲಸ್ ಸೈನ್ ಇದೆ, ಸೊ ಪ್ಲಸ್. ನೋಡಿ ಇಲ್ಲಿ ಎಕ್ಸ್ ಹೋಗಿದೆ, ವೈ ಹೋಗಿದೆ, ಝೆಡ್ ಹೋಗಿದೆ, ಇಲ್ಲಿ ಏನು ಉಳಿದಿದೆ, ಝೆಡ್ ಉಳಿದಿದೆ. ಸೊ ಝೆಡ್. ದಿಸ್ ಈಸ್ ದ ಫೈನಲ್ ಆನ್ಸರ್ ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 10. ನೋಡಿ ಕ್ವಶನ್ ನಂಬರ್ 10ಗೆ ಹೋದರೆ 10th ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಬಿ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಝೆಡ್ ಇದು ಕೊಟ್ಟಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ, ಎ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಬಿ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಝೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಪ್ರೆಷನನ್ನು ಈ ಟರ್ಮಿಗೆ ಫ್ಯಾಕ್ಟರೈಸೇಷನ್ ಬರೆದ್ರೆ ಎ ಎಕ್ಸ್ ಸ್ಕ್ವೇರ್ ವೈಯನ್ನು ನೀವು ಯಾವ ಥರ ಬರೀತೀರಾ ನಿಮಗೆ ಗೊತ್ತಿದೆ. ಸೊ ಎ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಎಷ್ಟು ಟೈಮ್ಸ್, 2 ಟೈಮ್ಸ್, ಎಕ್ಸ್ ಇಂಟು ವೈ. ಓಕೆನಾ. ನೆಕ್ಸ್ಟು ಬಿ ಎಕ್ಸ್ ವೈ ಸ್ಕ್ವೇರ್ ಅಂತ ಅಂದರೆ ಬಿ ಇಂಟು ಎಕ್ಸ್ ಇಂಟು ವೈ ಇಂಟು ವೈ. ಓಕೆನಾ. ನೆಕ್ಸ್ಟು ಸಿ ಎಕ್ಸ್ ವೈ ಝೆಡ್ ಅಂತ ಅಂದರೆ ಸಿ ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್. ಸೊ ಫ್ಯಾಕ್ಟರೈಸ್ ಮಾಡಿದ್ರಿ ಕೊಟ್ಟಿರೋವಂಥ ಟರ್ಮನ್ನು. ಈಗ ಕಾಮನ್ ಏನಿದೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಸೊ ಬರೋದಿಲ್ಲ. ಸೊ ಎಕ್ಸ್ ಎಲ್ಲದರಲ್ಲೂ ಎಕ್ಸ್ ಇದೆಯಾ, ಎಸ್ ಎಲ್ಲದರಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಎಕ್ಸನ್ನು ತೆಗಿಬೋದು. ನೋಡಿ ವೈ ಎಲ್ಲದರಲ್ಲೂ ಇದೆಯಾ, ಎಸ್ ವೈ ಇದೆ, ವೈ ಇದೆ, ವೈ ಇದೆ. ನೋಡಿ ಇದರಲ್ಲೂ ವೈ ಇದೆ, ಇದರಲ್ಲೂ ವೈ ಇದೆ, ಇದರಲ್ಲೂ ವೈ ಇದೆ. ಸೊ ವೈಯನ್ನು ನೀವು ಕಾಮನ್ ತೆಗೆದ್ರೆ ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ. ಸೊ ಎಕ್ಸ್ ವೈಯನ್ನು ನೀವು ತೆಗೆದ್ರೆ ಇಲ್ಲಿ ಝೆಡ್ ಇದೆ, ಇಲ್ಲಿ ಝೆಡ್ ಇಲ್ಲ, ಇಲ್ಲಿ ಝೆಡ್ ಇಲ್ಲ. ಸೊ ಇಲ್ಲಿ ವೈ ಇದೆ, ಇಲ್ಲಿ ವೈ ಇಲ್ಲ, ಇಲ್ಲಿ ವೈ ಇಲ್ಲ. ಸೊ ನೀವು ಈಗ ಏನನ್ನು ತೆಗೆದ್ರಿ, ಎಕ್ಸ್ ಮತ್ತು ವೈಯನ್ನು ತೆಗೆದ್ರಿ ಅಲ್ವಾ. ಇದು ಕಾಮನ್ನು, ಇದೇನು ಓನ್ಲಿ ಕಾಮನ್, ಇಟ್ ಈಸ್ ವಾಟ್ ಕಾಮನ್ ಫ್ಯಾಕ್ಟರ್. ಇದು ಕಾಮನ್ ಫ್ಯಾಕ್ಟರ್ ಎಕ್ಸ್ ವೈ ಅಂದರೆ. ಸೊ ಕೊಟ್ಟಿರೋಂಥ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ನೋಡಿ, ಎ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಬಿ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ವೈ ಝೆಡ್ ಅಂತಂದರೆ ನೀವು ಎಕ್ಸ್ ವೈಯನ್ನು ಕಾಮನ್ ತೆಗೆದ್ರೆ, ಸೊ ಫಸ್ಟಲ್ಲಿ ಎಕ್ಸ್ ವೈ ಹೋದರೆ ಏನು ಉಳಿತು, ಎ ಎಕ್ಸ್ ಉಳಿತಲ್ವ. ಸೊ ಎ ಇಂಟು ಎಕ್ಸ್ ಏನಾಯಿತು, ಎ ಎಕ್ಸ್ ಆಯಿತು. ಸೊ ಸೈನ್ ಏನಿದೆ, ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ಸು. ಸೆಕೆಂಡಲ್ಲಿ ಎಕ್ಸು ವೈ ಹೋಗಿದೆ, ಇಲ್ಲಿ ಏನು ಉಳಿತು, ಬಿ ಇಂಟು ವೈ ಏನಾಯಿತು, ಬಿ ವೈ ಆಯಿತು. ನೆಕ್ಸ್ಟ್ ಏನು ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ, ಸೊ ಪ್ಲಸ್ಸು. ನೆಕ್ಸ್ಟ್ ಏನಿದೆ, ಇಲ್ಲಿ ಎಕ್ಸ್ ವೈ ಹೋಗಿದೆ, ಇಲ್ಲೇನು ಉಳಿತು, ಸಿ ಇಂಟು ಝೆಡ್ ಏನಾಯಿತು, ಸಿ ಝೆಡ್ ಆಯಿತು. ಸೊ ಇದೇನಾಗಿರುತ್ತೆ, ಫೈನಲ್ ಆನ್ಸರ್ ಆಗಿರುತ್ತೆ. ಥ್ಯಾಂಕ್ ಯು.